ಶ್ರಮಜೀವಿಗಳಿಗೆ ಗೌರವ. ಗುಂಡ್ಲುಪೇಟೆಯಲ್ಲಿ ಅರ್ಥಪೂರ್ಣ ಕಾರ್ಮಿಕರ ದಿನಾಚರಣೆ. ಇಂದು ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ಆವರಣದಲ್ಲಿ ನಾಡಿನ ನಿಜವಾದ ಶ್ರಮಿಕರನ್ನ ಗುರುತಿಸಿ ಗೌರವಿಸುವ ಮೂಲಕ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಸಮಾಜದ ಏಳಿಗೆಗಾಗಿ ತೆರೆಯ ಮರೆಯಲ್ಲಿ ಶ್ರಮಿಸುವ ಮೂವರು ಶ್ರಮಜೀವಿಗಳ ಸೇವೆಯನ್ನ ಕೊಂಡಾಡಿ ಅವರಿಗೆ ಸನ್ಮಾನಿಸಿ ಸಿಹಿ ಹಂಚಿದ ಕ್ಷಣಗಳು ಮೌಲ್ಯಯುತವಾಗಿ ಇದ್ದವು. ಸನ್ಮಾನಿತರಾದ ಸಮೀರ್ ಅವರು ಚಳಿ, ಗಾಳಿ, ಮಳೆ ಎನ್ನದೆ ಸುಂದರ ಭವನಗಳನ್ನು ನಿರ್ಮಿಸಲು ಬೆವರು ಸುರಿಸುವ ಅವರ ಶ್ರಮ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾದರಿ ಹಾಗೂ ಅಪ್ರತಿಮವಾದದ್ದು. ಅವರ ಕೈಚಳಕದಲ್ಲಿ ಮೂಡುವ ಕಟ್ಟಡಗಳು ನಾಡಿನ ಪ್ರಗತಿಯ ಸಂಕೇತ. ಪೌರ ಕಾರ್ಮಿಕರಾದ ಮೂರ್ತಿಯವರು ಕೂಡ ಪಟ್ಟಣದ ಸ್ವಚ್ಛತೆಯೇ ತನ್ನ ಉಸಿರೆಂದು ನಂಬಿ ಜನರ ಆರೋಗ್ಯಕ್ಕಾಗಿ ಹಗಲಿರುಳು ಶ್ರಮಿಸುವ ಅವರ ಸಮಾಜವಾದಂತಹ ನಿಜವಾದಂತಹ ಒಂದು ಸೇವೆ ನಿಜವಲ್ಲೂ ಕೂಡ ಮೆಚ್ಚುವಂಥದ್ದು. ಹಾಗೂ ಇವರು ನಿಜವಾದ ರಕ್ಷಕರು. ಅವರ ನಿಸ್ವಾರ್ಥ ಸೇವೆಗೆ ಮಣಿಯದ ಒಂದು ಜನರೇ ಇಲ್ಲ. ಟೀ ಕಾರ್ಮಿಕರಾದ ಮಲ್ಲೇಶ್ ಅವರು ಕೂಡ ಪ್ರತಿಯೊಬ್ಬರ ದಣಿವಾರಿಸಲು ಸದಾ ಸಿದ್ಧರಿರುವ ಅವರು ತಮ್ಮ ಚಹದ ಮೂಲಕ ಜನರ ಮೊಗದಲ್ಲಿ ಮಂದಹಾಸ ಮೂಡಿಸುವ ಕಾಯಕ ಯೋಗಿ. ಅವರ ಒಂದು ಪ್ರೀತಿಯ ಸೇವೆಗೆ ಈ ಗೌರವ ಅರ್ಪಿತ. ಕರ್ನಾಟಕ ಕಾವಲು ಪಡೆಯ ಸಾರ್ಥಕ ನಡೆ ಏನೆಂದರೆ ಕೇವಲ ಭಾಷಣಗಳಿಗೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ಕಾರ್ಮಿಕರನ್ನು ಗುರುತಿಸಿ ಗೌರವಿಸುವ ಒಂದು ಕಾವಲು ಪಡೆಯ ಈ ಒಂದು ಕಾರ್ಯ ಶ್ಲಾಘನೀಯ. ಸಂಘಟನೆಯ ಈ ಕಾಳಜಿಯ ಕಾರ್ಮಿಕರಲ್ಲಿ ಆತ್ಮವಿಶ್ವಾಸ ತುಂಬುವ ಜೊತೆಗೆ ಸಮಾಜಕ್ಕೆ ಶ್ರಮದ ಗೌರವವನ್ನು ಸಾರಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ಈ ಶ್ರಮಿಕರ ಬೆವರ ಹನಿಗಳೇ ನಾಡಿನ ಐಶ್ವರ್ಯ. ಇವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಶ್ರಮಜೀವಿಗಳ ಬಾಳಲ್ಲಿ ಸಿಹಿ ಹಂಚಿದ ಕರ್ನಾಟಕ ಕಾವಲು ಪಡೆಗೆ ಮತ್ತು ಸನ್ಮಾನಿತ ಕಾರ್ಮಿಕರ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಹಾಜರಿದ್ದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ತಾಲೂಕು ಉಪಾಧ್ಯಕ್ಷರಾದ ಶಿವಕುಮಾರ್, ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಅಹಮದ್, ಮುತ್ತಣ್ಣ, ಮುಂಟಿಪರ ಮಾದಯ್ಯ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡಹಳ್ಳಿ, ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ, ರಾಘೋಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಡಿ ಉಲ್ಲಾಸ್, ಮದೈನುಂಡಿ ನಾಗರಾಜ್, ವಡ್ಡಿಗೇರಿ ಮಂಟೇಶ್, ಶೆಟ್ರುಂಡಿ ದೇವರಾಜ್, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಗೌರವಾಧ್ಯಕ್ಷರಾದ ರಾಮೇಗೌಡ, ಶಂಕರ್, ಎಲೆಕ್ಟ್ರಿಕಲ್ ಸಿದ್ದು ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಆತ್ಮೀಯ ಕನ್ನಡ ಮನುಷ್ಯಗಳೇ, ಇವತ್ತು ಮೇ 1 ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆಯ ಕೃಷ್ಣರಾಜೇಂದ್ರ ಪುರಭವನ ಗುಂಡ್ಲುಪೇಟೆ ಪುರಸಭೆಯ ಮುಂಭಾಗದಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರಾದಂತಹ ನಮ್ಮ ಮೂರ್ತಿರವರಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಕಟ್ಟಡ ಕಾರ್ಮಿಕರು, ಜೊತೆಗೆ ಸಮಾಜ ಸೇವಕರಾದಂತಹ ಶಮೀರ್ ಅವರು ಕೂಡ ಒಂದು ಗೌರವವನ್ನು ಸಲ್ಲಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶು ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸುವಂಥ ವ್ಯಕ್ತಿ, ಗಾರೆ ಕೆಲಸದ ಜೊತೆಗೆ ಅವರು ವೃತ್ತಿ ಡಿ ಎಮ್ ಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಈ 3 ಜನಕ್ಕೆ ನಾವು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಒಂದು ಈ ಕಾರ್ಮಿಕರ ದಿನಾಚರಣೆಯನ್ನು ಹಬ್ಬ ರೀತಿ ನಾವು ಆಚರಣೆ ಮಾಡಿದ್ದೀವಿ. ವಿಶೇಷ ಏನಪ್ಪ ಅಂತಂದರೆ ಇವತ್ತು ಗುಂಡ್ಲುಪೇಟೆ ಸಾಧ್ಯವಾದಷ್ಟು ಒಂದು 50 ಭಾಗ ಸ್ವಚ್ಛತೆ ಇದೆ. ಅದಕ್ಕೆ ಪೌರ ಕಾರ್ಮಿಕರ ಬಹಳ ಸಹಕಾರದಿಂದ ಒಳ್ಳೆಯ ಕೆಲಸವನ್ನು ಪಟ್ಟಣದಲ್ಲಿ ಸ್ವಚ್ಛತೆ ಕಾಣ್ತಿದ್ದೇವೆ. ಅಧಿಕಾರಿಗಳಾಗಲಿ ನಮ್ಮ ಪೌರ ಕಾರ್ಮಿಕರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಮೂರ್ತಿ ಹೇಳಿದ ಹಾಗೆ ಸಾರ್ವಜನಿಕರು ಕೂಡ, ಯಾಕಂದರೆ ಎಲ್ಲವನ್ನೂ ನಾವು ಪುರಸಭೆ ಮೇಲೆ ಹೇಳೋಕ್ಕಾಗಲ್ಲ, ಪೌರ ಕಾರ್ಮಿಕರ ಮೇಲೆ ಹೇಳೋಕ್ಕಾಗಲ್ಲ. ನಾವು ಕೂಡ ಶೇಕಡ 50 ಭಾಗ ನಾವು ಅಂದರೆ ಶೇಕಡ 50 ಭಾಗ ಅವ್ರಿಗಿರಬೇಕು ಪಾಲು. ಆ ರೀತಿ ಆದಾಗ ಮಾತ್ರ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಗಡಿ ಭಾಗ, ಈ ಕಡೆ ಗೋಪಾಲ ಸಾಹೇಬ್ ಬೆಟ್ಟ, ಈ ಕಡೆ ಬಂಡೀಪುರ, ಪ್ರವಾಸೋದ್ಯಮದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ನಮ್ಮ ಗುಂಡ್ಲುಪೇಟೆ ಪಕ್ಕದ ರಾಜ್ಯ ಬತ್ತೇರಿ ಮತ್ತು ಗೂಡೂರಿನಲ್ಲಿ ಭಾಳ ಸ್ವಚ್ಛತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆ ಪಟ್ಟಣವನ್ನು ಕಾಣಬೇಕು ಅನ್ನೋದು ಕರ್ನಾಟಕ ಕಾವಲು ಪಡೆಯ ಒಂದು ಕನಸಾಗಿದೆ. ಆ ಕನಸು ಅತಿ ಶೀಘ್ರ ನನಸಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇದಕ್ಕೆ ಸಂಪೂರ್ಣವಾದ ಸಹಕಾರ ಸಾರ್ವಜನಿಕರು ಮತ್ತು ವಾಣಿಜ್ಯ ಮಳಿಗೆದಾರರು ಎಲ್ಲರೂ ಕೂಡ ಸಹಕಾರ ಅಗತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ನಾನು ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು.